ದ್ವೇಷ ಭಾಷಣದ ವಿಧೇಯಕ ಭಾಷಣ ಕಾಯ್ದೆ ವ್ಯಕ್ತಿಗತ ಮಾಡಲು ಅಲ್ಲ, ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಇತಿಮಿತಿಗಳಿಗೆ ಕಡಿವಾಣ ಹಾಕಲು ಇದನ್ನು ಸ್ವಾಗತಿಸುತ್ತೇನೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದ್ವೇಷ ಭಾಷಣ ವಿಧೇಯಕ ಕೇವಲ ಒಬ್ಬ ವ್ಯಕ್ತಿಯ ಸಲುವಾಗಿ ತರುತ್ತಿಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪದಗಳ ಬಳಕೆ ಮಾಡಿ ಬೇರೆಯವರಿಗೆ ಪ್ರಚೋದನೆ ಮಾಡುವವರಿಗೆ ಹತೋಟಿಗೆ ತರಬಹುದು. ಇದು ಕೇವಲ ಯತ್ನಾಳ್ ಅವರಿಗೆ ಮಾತ್ರವಲ್ಲ ಎಂದರು. ಹಾವೇರಿ ಬೆಳಗಾವಿ ತಾಲೂಕಿನ ಬೆಳಗುಂದಿ ತಾಲೂಕಿನಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕನ ಮೇಲೆ ಪ್ರಕರಣ ದಾಖಲಾಗಿದೆ. ಎಷ್ಟೇ ಪ್ರಭಾವಿಯಾಗಿದ್ರೂ ಅವರನ್ನು ಬಿಡುವುದಿಲ್ಲ ಎಂದರು. ಏನಿವತ್ತು ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಸಾಮಾಜಿಕವಾಗಿ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇರ್ತೀರಿ. ಅದು ಯಾವುದೋ ಒಂದು ವ್ಯಕ್ತಿಗತವಾಗಿ ಮಾಡ್ತಕ್ಕಂಥದ್ದಲ್ಲ, ಸಮಾಜದಲ್ಲಿ ಸಮಾನತೆಯನ್ನು ತರೋದು. ಇಂಥ ದ್ವೇಷ ಭಾಷಣ ಆದ ತಕ್ಷಣ ಇನ್ನೊಬ್ಬರು ಅದನ್ನು ಮೀರಿ ಮಾತಾಡೋದು, ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯ ಜನರಿಗೂ ಕೂಡ ಒಂದು ಹಂತ ಇರುತ್ತೆ. ಅದ್ರ ಮೇಲೆ ನಾವು ಸಾಮಾಜಿಕವಾಗಿ ಹೇಳಬಾರ್ದು. ಯಾಕೆಂದರೆ ಉದಾಹರಣೆ, ಬೇರೆಯವರು ಕೂಡ ಚಿಕ್ಕ ಮಕ್ಕಳು ಇರ್ತಾರೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದು ಹರಿದಾಡೋದ್ರಿಂದ ಅದನ್ನು ಮಂಡಿಸ್ತಕ್ಕಂಥದ್ದು ಒಳ್ಳೆಯದು. ಒಂದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವವನ್ನು ಮತ್ತು ಅದನ್ನು ಗೌರವವನ್ನು ಕಾಪಾಡಬೇಕಂತ ಹೇಳಿದರೆ ಇಂಥ ಒಂದು ಇತಿಮಿತಿ ಇರಬೇಕಾಗುತ್ತೆ. ಇತಿಮಿತಿ ಇಲ್ಲ ಅಂದರೆ ಹಾಗೆ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ಬಿಟ್ರೆ ತಪ್ಪಾಗುತ್ತೆ. ಇದನ್ನು ವೆಲ್ಕಮ್ ಮಾಡ್ತೀವಿ, ಇದನ್ನಾಗೋದು ಒಳ್ಳೆಯದು. ಯತ್ನಾಳ್ ಅವ್ರು ಹೇಳ್ತಾರೆ, ಇದು ಮಾಡ್ತಾ ಇರೋದು ನನಗಾಗೇ ಮಾಡ್ತಾ ಇದ್ದಾರೆ. ಅಲ್ಲ, ಯತ್ನಾಳ್ ಅವರಾಗಲಿ ನಾನೇ ಆಗಲಿ, ಇವನ್ ಮಾಧ್ಯಮದವರು ಕೂಡ ಕೆಲವು ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿದಿರಿ, ಭಾಳ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು. ಯಾರೊಬ್ಬರು ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಕೆಲಸ ಸರಿಯಾಗಲ್ಲ ಬೇರೆ ಪ್ರಶ್ನೆ, ಅದನ್ನು ಭಾಳ ತೀಕ್ಷ್ಣವಾಗಿ ಭಾಳ ಕೆಟ್ಟ ಪದಗಳನ್ನು ಮತ್ತು ಸಾಮಾಜಿಕವಾಗಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು, ಅದರಿಂದ ಪ್ರಚೋದನೆ ಆಗ್ತಕ್ಕಂಥದ್ದು, ಬೇರೆಯವ್ರಿಗೂ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನು ಹದ್ದುಬಸ್ತು ಮಾಡ್ತಕ್ಕಂಥದ್ದು ಒಂದು ಇದಾಗ್ತದೆ. ಅದು ಬರೀ ಯತ್ನಾಳ್ ಅವರು ಅಂತ ಹೇಳಲ್ಲ, ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ. ಬರೀ ಯತ್ನಾಳ್ ಅವರು ಒಬ್ಬರಿಗೆ ತರೋದಿಲ್ಲ. ಯಾವಾಗಲೂ ಏನೇ ಒಂದು ಕಾನೂನು ತಂದ್ರೂ ಕೂಡ ಎಲ್ಲರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಒಳಗಡೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಬರ್ತದೆ. ಇದು ಒಳ್ಳೆಯದು ಅಂತೇಳಿ ಒಂದು ಹಂತ ಮೀರಿದೆ, ಈಗ ಅದು ಮೀರಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಹಂತವನ್ನು ಗೌರವವನ್ನು, ಯಾಕೆಂದರೆ ಪ್ರಜಾಪ್ರಭುತ್ವವನ್ನು ನಾವು ಚೆನ್ನಾಗಿ ಮೆರಿಬೇಕು. ಅದು ಮೆರಿಬೇಕು ಅಂತ ಹೇಳಿದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಯಾವತ್ತಿದು ಇದು ಯಾವತ್ತು ಯಾವ ವಿಚಾರದ್ದು ಅಂತ ಹೇಳಿದರೆ ನಾನು ಹೇಳ್ತೀನಿ. ಯಾಕೆಂದರೆ ಕೆಲವು ಆಗ್ತಾ ಇರುತ್ತೆ, ಅದು ಏನು ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು. ಯಾವಾಗ ಆಗಿರೋದು ಮೊನ್ನೆ ಅಂದರೆ ಯಾವಾಗ? ಮೊನ್ನೆಗೊಂದು ಡೇಟ್ ಇರುತ್ತಲ್ಲ. ಯಾಕೆಂದರೆ ಕೆಲವು ಆದಾಗ ನಾವು ತಕ್ಷಣ ಯಾವುದೇ ಸಂದರ್ಭದಲ್ಲಿ ಟೀಚರ್ಸ್ ತಪ್ಪು ಮಾಡಲಿ, ಟೀಚರ್ಸ್ ಮೇಲೆ ಬೇರೆಯವ್ರು ತಪ್ಪು ಮಾಡಲಿ, ಯಾವತ್ತೂ ಕೂಡ ತಕ್ಷಣ ಅವತ್ತೇ ನಾವು ಆ್ಯಕ್ಷನ್ ತೊಗೊಳ್ತಕ್ಕಂಥ ಇದನ್ನು ತೊಗೊಳ್ತೀವಿ. ಅದು ಹಳೇದಿದು, ಹೊಸದಲ್ಲ. ಅದನ್ನಾಗಲೇ FIR ಹಾಕಿ ಅದನ್ನೆಲ್ಲ ಆ್ಯಕ್ಷನ್. ಅದಕ್ಕೆ ನಾನು ಕೇಳಿದ್ದು, ಈ ಥರ ಏನಾದ್ರು ಇದ್ದಾಗ ಅವರಿಗೆ ಕೇಸ್ ಹಾಕಿ FIR ಹಾಕಿ ಪೋಸ್ಟ್ಕೊನೋ ಏನೇನು ಬರ್ತದೆ ಅದರಲ್ಲೆಲ್ಲ ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ನನ್ನ ಇಲಾಖೆಯಲ್ಲಿ ಅದನ್ನೆಲ್ಲ ನಾವು ತಡಿತಕ್ಕಂಥದ್ದು ವಿಚಾರ ಇಲ್ಲ. ಅದಕ್ಕೆ ನಾನು ಸೂಕ್ಷ್ಮವಾಗಿ ಕೇಳಿದೆ ಏನು ಅಂತ ಹೇಳಿ. ಅದು ನಾವು ಚರ್ಚೆ ಮಾಡಬೇಕಾದ್ರೆ ಹುಷಾರಾಗಿ ಚರ್ಚೆ ಮಾಡಬೇಕಾದ್ರೆ, ತಪ್ಪಾಗಿದ್ದರೆ ಅವರಿಗೆ ಶಿಕ್ಷೆಯನ್ನು ಒಳಪಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಅಲ್ಲ, ನೀವು ಅದು ಯಾವುದು ಅಂತ ಹೇಳಿದ್ರೆ ನಾನು ಏನು ಬೆಳಗುಂದಿ ಗ್ರಾಮದಲ್ಲಿ ಅಂದರೆ ಅದು ಒಂದನೇ ದಿನ ಪ್ರೌಢಶಾಲೆಯಲ್ಲಿ ಬಾಲಕಿಯರಿಗೆ ಅದನ್ನೇ ಅವ್ರು ಹೇಳ್ತಾ ಇರೋದು. ಹಾವೇರಿದು ಅದನ್ನು ಉತ್ತರ ಕೊಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲೇ ಆಗಲಿ ಈ ಥರ ವಿಚಾರಗಳು ಬಂದಾಗ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ವಿಚಾರ. ಅವ್ರು ಹಾವೇರಿದು ಹೇಳಿದರು, ಬೆಳಗಾಮಲ್ಲಿ ಯಾವತ್ತು ಡೇಟು ಅಂತ ಹೇಳಿ ಅದು ಗುರುವಾರ ಆಗಿದ್ದರೆ ಅದನ್ನು ಮೋಸ್ಟ್ಲಿ ಆ್ಯಕ್ಷನ್ ತೊಗೊಂಡಿರ್ತಾರೆ. ಏನಾರು ಪೊಲೀಸರು ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಆ್ಯಕ್ಷನ್ ತೊಗೊಳ್ತಾರೆ. ನಾವು ಅದನ್ನ ಹತ್ತಿರ ಇದು ಮಾಡೋಕ್ಕಲ್ಲ. ನಮ್ಮ ಇಲಾಖೆಗೆ ಗ್ರಾಮೀಣ ಶಾಸಕರು ಆಪ್ತರಿದ್ದಾರೆ, ಶಿಕ್ಷಕರ ಕಾರಣ ದೂರ ತಗೊಳ್ಳೋಕ್ಕೆ ಹಿಂದೇಟು ಹಾಕಿದ್ರು. ಅವು ಯಾವನಾರು ಇರಲಿ, ತಪ್ಪು ಮಾಡೋದನ್ನ ಹಾಗೆ ಬಿಡೋದಕ್ಕೆ ಹೋಗೋದಿಲ್ಲ. ತಿಳ್ಕೊಬಿಡಿ, ಇದರೊಳಗೆ ಮಕ್ಕಳು ದೇವ್ರ ಸ್ಥಾನದಲ್ಲಿ ಇರ್ತಾರೆ. ಅದು ತಪ್ಪಾದಾಗ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಸರ್, ಅಕಾಡೆಮಿಕ್ ಇಯರ್ ಮುಗಿತಾ ಬಂದರೂ ಕೂಡ ಶಾಲೆಗಳಿಗೆ ಪುಸ್ತಕಗಳ ಇಲ್ಲ ತಪ್ಪೋದು ಎಲ್ಲಿ ಅಂತ ಹೇಳಿ. ಇಲ್ಲ ತಪ್ಪು ನಿಮ್ಮ ಅಲ್ಲ, ಒಂದು ನಿಮಿಷ. ಅದು ಮೊನ್ನೆ ಚರ್ಚೆ ಆಗಿ ಯಾಕೆ ಅಂತೇಳಿ ವಿಧಾನಸೌಧದಲ್ಲಿ ಆಗಿದೆ. ಮತ್ತು ನಿಮ್ಮ ಹತ್ರ ನಾನು ಚರ್ಚೆ ಮಾಡೋಕ್ಕಲ್ಲ. ಶೂಸ್ ಇದೆಲ್ಲ ನೀವು ಈ ಪುಸ್ತಕ ಇದೆಲ್ಲ ಇತ್ತಲ್ಲ, ಸುಮ್ಮನೆ ಹೊರಗಡೆ ಹೇಳಕ್ಕೆ ಹೋಗ್ಬೇಡಿ. ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಹೇಳಿ.
ಅದಕ್ಕೆ ಒಂದೋ ಒಂದು ಕಾರಣ ಇರುತ್ತೆ. ಅಲ್ಲ, ಇಷ್ಟೊಂದು ಪ್ರಿಂಟ್ ಮಾಡಿ ನಾವು ಸ್ಟಾಕ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಇಟ್ಟಿರ್ತೀವಿ. ನೀವು ಕೇಳಿದ ತಕ್ಷಣ ಅದನ್ನೇ ನಾವು ತೊಗೊಂಡು ಮನೆಗೆ ಹೋಗೋಂಥದ್ದು ಇದೆಲ್ಲ ಹಂಗೆ ಅನ್ನಕ್ಕೆ ಹೋಗಬೇಡಿ. ಪ್ರಿಂಟ್ ಮಾಡೋದನ್ನ ನಾವು 6 months ಬಿಫೋರೇ ಎಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಎಕ್ಸೆಸ್ ಮಾಡಿ ಇಟ್ಟಿರ್ತೀವಿ. 15% ನಾನು ಹೇಳ್ತಿಲ್ಲ, ನೀವು ಕೇಳೋ ಪ್ರಶ್ನೆನ ಅದಕ್ಕೇನಾದ್ರು ಉದಾಹರಣೆ ಇದ್ದರೆ ಉತ್ತರ ಕೊಡ್ತೀನಿ, ಇಲ್ಲಾಂದರೆ ಕೊಡೋಕ್ಕೆ ಹೋಗಲ್ಲ. ಅದು ಜಿಲ್ಲೆ ಅತನಿನಲ್ಲಿ ಹಾಂ ಕಳೆದ ವರ್ಷದ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ತೆಗೆದು ಈ ವರ್ಷದ ಇಲ್ಲ, ಅದು ಹಾಗೆ ಆಗೇ ಇಲ್ಲ. ಆ ಥರ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ ಆ ಥರ ಏನಾದರೂ ಇದ್ದರೆ ಕಳೆದ ವರ್ಷದ ಪ್ರಿಂಟ್ ಆದಾಗ ಸೇಮ್ ಬುಕ್ ಇದ್ದಾಗ ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಬೇರೆ ಬುಕ್ ತಗೊಂಡು ಕೊಟ್ಟರೆ ಐತಲ್ಲ ಅದು ತಪ್ಪು. ಆ ಥರ ಏನಾದರೂ ಹಣ ಬಂದಿಲ್ಲ ಅಂತ ಬಿಜೆಪಿಯವರು ವಾದ ಮಾಡ್ತಾ ಇದ್ದಾರೆ. ಅಲ್ಲಿ BJP ಅವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವರಿಗೂ ಅಕೌಂಟಿಗೆ ಹೋಗಿರ್ತದೆ. ಫಸ್ಟ್ ಅದನ್ನ ಚೆಕ್ ಮಾಡ್ತೀನಿ ಕೇಳಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.